ಚಾಮುಂಡಿ ತಾಯಿಯನೇ ಆನಂದ ನಿಮ್ಮನೆ ಶುಂಭಾ ಶುಂಭಾ ಚಾಮುಂಡಿ ತಾಯಿಯ ಆನಂದ ನಿಮ್ಮನೆ ಶುಂಭಾ ಶುಂಭಾ ಹುಡುಗುಲಿ ತೀರನ ಇವನೇ ಶುಂಭಾ ಶುಂಭಾ ನಾವು ಸಿಗರೇಟ್ ಫ್ಯಾಕ್ಟ್ರಿ ಕಟ್ತೀವಿ, ನೀವು ಸೈತ್ರಿ, ನಾವು ಶ್ರೀಮಂತರಾಗ್ತೀವಿ. ನಾವು ಗುಟ್ಕಾ ಫ್ಯಾಕ್ಟ್ರಿ ಕಟ್ತೀವಿ, ನೀವು ತಿಂತೀರಿ, ನಾವು ಶ್ರೀಮಂತರಾಗ್ತೀವಿ. ನಾವು ಹಾದಿ ಬೀದಿಗೊಂದು ಬಾರ್ ಅಂಗಡಿ ಓಪನ್ ಮಾಡ್ತೀವಿ, ನೀವು ಹೆಂಡ್ರು ಮಕ್ಕಳು ಬಿಟ್ಟು ಬಂದು ಕುಡಿತೀರಿ, ನಾವು ಶ್ರೀಮಂತರಾಗ್ತೀವಿ. ಆದ್ರೆ ರೈತ ಬೆಳೆದ ಅಣ್ಣ ಇಡೀ ಜಗತ್ತೇ ತಿಂದ್ರು ರೈತ ಶ್ರೀಮಂತರು ಆಗುವುದಿಲ್ಲ. ಯಾಕ? ಇದನ್ನು ಯಾರಾದ್ರೂ ವಿಚಾರ ಮಾಡಿರೇನು? ಮಾಡಂಗಿಲ್ರಿ, ಮಾಡಕ್ಕೆ ನಮ್ಮತ್ತವ್ರು ಬಿಡೋದಿಲ್ಲ, ಬಿಡಕ್ ಚಾನ್ಸೇ ಇಲ್ಲ. ಸಾಲ ಸೂಲ ಮಾಡಿ ಅದ್ರ ಬೀಜ ಗೊಬ್ಬರ ತರ್ತೀರಿ, ಕರೆಕ್ಟ್ ಟೈಮಿಗೆ ಮಳೆ ಇಲ್ಲ, ಕರೆಕ್ಟ್ ಟೈಮಿಗೆ ಕರೆಂಟ್ ಇಲ್ಲ. ಯಾವ್ದಾರು ಸೊಸೈಟಿ ಬ್ಯಾಂಕ್ಗಳಲ್ಲಿ ಸಾಲ ಹಾಕ್ಸೋದು, ಯಾವ್ದಾರು ಸರ್ಕಾರ ಬಂದ್ರು ನಮ್ಮ ಸಾಲ ಮನ್ನಾ ಮಾಡ್ತೈತೆ ಅಂತ ಹೇಳಿ ಅವ್ರ ದಾರಿ ನೋಡೋದು. ಅವರು 5 ವರ್ಷಕ್ಕೊಮ್ಮೆ ಬಂದು ಗುಮ್ತಾರ, ಗುಮ್ಮಿಸ್ಕೊಂಡು ಕುಂದ್ರೋದು. ಹೆಚ್ಚು ಕಮ್ಮಿ ಹಾಳಾಗಿ ಯಾರಾದ್ರೂ ಸ್ಟ್ರೈಕ್ ಹೋರಾಟ ಅಂತ ರೋಡಿಗೆ ಬಂದ್ರ ಅವ್ರನ್ನ ಕಣ್ಣಾಗಿಟ್ಟು ಗೊಮ್ಮೋದು. ಹಿಂಗಾದ್ರೆ ರೈತ ಯಾವಾಗ ಶ್ರೀಮಂತ ಆಗ್ತಾನ? ನಿಮಗೆ ಯಾವಾಗ ಬುದ್ಧಿ ಬರ್ತದೆ? ಒಟ್ಟಿನಲ್ಲಿ ಈ ದೇವೇಂದ್ರ ದೇಸಾಯಿಗೆ ದುಡ್ಡು ಬೇಕು ಅಷ್ಟೇ. ಧರ್ಮ, ಈ ಕರ್ಮದ ಕಲಿಯುಗದಲ್ಲಿ ನನಗೆ ಎದುರಾಗಿ ಧರ್ಮದ ಬೀಜ ಬಿತ್ತಲು ಹೋದ ಆನಂದೇಗೌಡನ ಗತಿ ಏನಾಯ್ತು ಗೊತ್ತಾ? ಈ ಗೌಡನ ಕುತದ್ರಿಂದ ಅವರ ಮನೆಯಲ್ಲಿ ನಡೆಯುತ್ತಿರುವ ಶುಭ ಕಾರ್ಯದ ಊಟದಲ್ಲಿ ನನ್ನ ಆಳುಗಳನ್ನು ಕಳುಹಿಸಿ ವಿಷ ಹಾಕಿಸಿ ಅವರ ವಂಶವನ್ನೇ ನಿರ್ವಂಶ ಮಾಡಿಬಿಟ್ಟೆ. ಅಂದ ಮೇಲೆ ಈ ಊರಲ್ಲಿ ನಮಗೆ ಎದುರಾಗಿ ನಿಂತು ಮಾತನಾಡುವರು ಯಾರು ಹುಟ್ಟಿಲ್ಲ, ಹುಟ್ಟೋದೂ ಇಲ್ಲ. ಸುತ್ತು 40 ಹಳ್ಳಿಗೆ ನಾಯಕ ಎನ್ನಿಸಿಕೊಂಡಿರುವ ಈ ದೇವೇಂದ್ರ ದೇಸಾಯಿ ಹೆಸರು ಕೇಳಿದರೆ ಸಾಕು, ರಾವಣ ಹೇಳಿಕೊಂಡು ಬಿದ್ದರೆ ಸರಿ, ಇಲ್ಲ ನಾವೇ ಸೂರಧೀರರೆಂದು ಹಾರಾಡಿದರೆ ಅವರ ಮನೆತನವನ್ನೇ ಸರ್ವನಾಶ ಮಾಡುವುದೇ ಈ ದೇವೇಂದ್ರ ದೇಸಾಯಿ ಗೌಡನ ಬಲವಾದ ಛಲ. ಸಿಂಹ ಯೋಗ 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 ಈಗ ನಾನು ನೀನು ಸೇರಿ ಯೋಗ ಯೋಗ ಚಾಮುಂಡಿ ತಾಯಿಯ ಆನಂದ ನಿಮ್ಮನೆ ಶುಂಭ. ಅಣ್ಣ, ಛಲದ ಚತುರರು ನಾವಾಗಿ ಈ ಸಮಾಜವನ್ನು ನಮ್ಮ ಕೈ ಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಂಡು ನಾವು ಹೇಳಿದಂತೆ ಕೇಳೋ ಹಾಗೆ ಮಾಡಬೇಕನ್ನ ಈ ಬಡ ಬಿಕಾರಿಗಳನ್ನು. ಯಾರಾದರೂ ನಮಗೆ ಎದುರುತ್ತರ ಕೊಟ್ಟರೆ ಅವರನ್ನು ಇದೇ ಅರಮನೆಯ ಕಂಬಕ್ಕೆ ಕಟ್ಟಿ ಮೈ ಚರ್ಮ ಸುರಿಯುವುದೇ
ಈ ಗೌಡಕಿ ಮನೆತನದ ಕಾರಸ್ಥಾನ. ಎದುರುತ್ತರ ಅಷ್ಟೇ ಏಕೆ ಗಜೇಂದ್ರ. ಕನಸಿನಲ್ಲೂ ನಮ್ಮ ಬಗ್ಗೆ ಕೆಟ್ಟ ಯೋಚನೆ ಬಂದರೂ ಕೂಡ ಬೆಳಗ್ಗೆ ಬಂದು ಕಾಲಿಗೆ ಬಿದ್ದು ಕನಸಿನಲ್ಲಿ ಕೆಟ್ಟ ಯೋಚನೆ ಮಾಡಿದೆ ಗೌಡ್ರೆ, ನನ್ನನ್ನು ಕ್ಷಮಿಸಿ ಬಿಡಿ ಎಂದು ಕ್ಷಮೆ ಕೇಳುತ್ತಾರೆ. ಅಂದ ಮೇಲೆ ಈ ಊರಲ್ಲಿ ನಮಗೆ ಎದುರಾಗಿ ನಿಲ್ಲುವರು ಯಾರಿದ್ದಾರೆ? ಅಣ್ಣ, ಈ ಊರಲ್ಲಿ ನಮಗೆ ಎದುರಾಗಿ ಯಾರೂ ಇಲ್ಲಣ್ಣ, ಇದು ನಿಜ. ಆದರೆ ನಮ್ಮ ಜೊತೆಗೆ ಇದ್ದವರೇ ನಮ್ಮ ಬೆನ್ನಿಗೆ ಚೂರಿ ಹಾಕ್ತಾರೆ ಎನ್ನುವುದು ಮರೆಯಬಾರ್ದಣ್ಣ, ಮರೆಯಬಾರದು. ಬೆನ್ನಿಗೆ ಚೂರಿ ಗಜೇಂದ್ರ, ನೀನು ಹೇಳುವ ಮಾತು ಸತ್ಯವಿದೆ. ಹಾಗೇನಾದರೂ ನಮ್ಮ ಜೊತೆಗೆ ಇದ್ದವರೇ ನಮ್ಮ ಬೆನ್ನಿಗೆ ಚೂರಿ ಹಾಕುವ ಸಂಚು ಹಾಕಿದರೆ ಈ ನನ್ನ ಬಂದೂಕಿನಿಂದ ಇವರ ಎದೆ ಗುಂಡಿಗೆಯನ್ನು ಸೀಳಿ ನಮ್ಮ ಪ್ರಾಣಕ್ಕೆ ಮೋಸದ ಬಾಣ ಹೊಡೆಯುವ ಕಡೆ ವೈರ್ಯ ದೇವನ ಚಿತ್ರ ವಿಚಿತ್ರ ಮಾಡಿ ದಿಟ್ಟ ಧೀರರಾಗಿ ಮೆರೆಯೋಣ ಈ ಬ್ರಹ್ಮಾಂಡದಲ್ಲಿ. ಅಣ್ಣ, ಆ ಬ್ರಹ್ಮ ಒಬ್ಬನೇ ಆ ಬ್ರಹ್ಮಾಂಡಕ್ಕೆ ಸಿಂಹ. ಆದರೆ ಈ ಬ್ರಹ್ಮಾಂಡಕ್ಕೆ ನಾವಿಬ್ಬರು ಜೋಡಿ ಸಿಂಹ. ಮುನಿಯಾ, ಲೇ ಮುನಿಯಾ, ಎದಕ್ ನರಾರ್ಕೊಂತೀರಿ ಗೌಡ್ರ? ಅದ್ ಏನ್ ಕೆಲಸ ಅಂತ ಹೇಳಿ ಸಾಯ್ರಲ್ಲ. ಏನಂದಲೇ ಮುನಿಯಾ? ಅದ್ ಏನ್ ಕೆಲಸ ಹೇಳ್ರಿ ದೇಸಾಯಿ ಅವ್ರ ಅಂದ್ಯ. ಮುನಿಯಾ, ಬ್ಯಾಂಕಿಗೆ ಹೋಗಿ 20 ಲಕ್ಷ ಹಣ ತೆಗೆದುಕೊಂಡು ನಮ್ಮ ಪಾಟ್ನರಾದ ಮೇಲೆ ರಾಜೇಂದ್ರನಿಗೆ ನಮ್ಮ ರೌಡಿ ರಾಜನ ಕೈಯಲ್ಲಿ ಕೊಟ್ಟು ಕಳಿಸುವಂತ ಹೇಳಿದ್ನಲ್ಲ, ಅದ್ರ ಕೊಟ್ಟು ಬಗ್ಗೆ ಕಳಿಸಿರುವೆಯಾ? ಅದ್ರ ಬಗ್ಗೆ ನೀವೇನ್ ಚಿಂತೆ ಮಾಡ್ಬಿಡ್ರಿ ಗೌಡ್ರ. ನಾ ಬೆಳಗ್ಗೆ ಕೆಲಸ ಮುಗಿಸ್ಬಿಟ್ಟೇನ್ರಿ ಅದನ್ನೆಲ್ಲ. ನಮಸ್ಕಾರ ದೇವೇಂದ್ರ ದೇಸಾಯಿ ಅವರೇ. ಯಾರು? ಓಹೋ, ಇನ್ಸ್ಪೆಕ್ಟರ್. ಬನ್ನಿ ಇನ್ಸ್ಪೆಕ್ಟರ್, ಕುಳಿತುಕೊಳ್ಳಿ. ಕುಳಿತುಕೊಳ್ಳೋದಕ್ಕೆ ಬಂದಿಲ್ಲ ದೇಸಾಯಿ ಅವರೇ, ನಿಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೇನೆ. ಇನ್ಸ್ಪೆಕ್ಟರ್, ಮೈಯಲ್ಲಿ ಎಚ್ಚರವಿದೆ ತಾನೇ? ಯಾರದು ಮನೆಗೆ ಹೋಗಬೇಕಾದ ನೀನು ದಾರಿ ತಪ್ಪಿ ಇಲ್ಲಿಗೆ ಬಂದಂತೆ ಕಾಣುತ್ತದೆ. ಮೊದಲು ಯಾರ ಮನೆಗೆ ಹೋಗಬೇಕೆನ್ನೋದು ಸರಿಯಾಗಿ ಅಡ್ರೆಸ್ ತಿಳಿದುಕೊಂಡು ಹೋಗೋ. ಇದು ದೇವೇಂದ್ರ ದೇಸಾಯಿ ಅವರ ಮನೆ ತಾನೆ? ಎಸ್, ಹೌದು. ಹಾಗಾದರೆ ನಾನು ಸರಿಯಾದ ಅಡ್ರೆಸ್ಸಿಗೆ ಬಂದಿದ್ದೇನೆ. ನಮ್ ಗೌಡ್ರನ್ನ ಅರೆಸ್ಟ್ ಮಾಡಕ್ ಏನ್ ಕಾರಣಪ್ಪ ತಮ್ಮ ಪೊಲೀಸಪ್ಪ? ಕಾರಣ ಇದೆ ಮುನಿಯಪ್ಪ. ಇದೇ ಊರಿನಲ್ಲಿ ಶ್ರೀರಾಮಚಂದ್ರ ಎಂಬ ರೈತನ ಆಸ್ತಿಯನ್ನು ಈ ದೇಸಾಯಿ ಅವರು ಅಕ್ರಮದಿಂದ ತಮ್ಮ ಕೈವಶ ಮಾಡಿಕೊಂಡು ಆ ಆಸ್ತಿಗೆ ಇವರ ಹೆಸರನ್ನು ಎಂಟ್ರಿ ಮಾಡಿಸಿದ್ದಾರೆ. ಆ ಆಸ್ತಿ ವಾರಸ್ಥರಾದ ಶ್ರೀರಾಮಚಂದ್ರನ ಹೆಂಡತಿ ಸಾವಿತ್ರಿ ಮತ್ತು ಅವರ ಮಗ ಪ್ರಶಾಂತ್ ನಮ್ಮ ಆಸ್ತಿ ನಮಗೆ ಬಿಡಿಸಿಕೊಡ್ಬೇಕೆಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೇ ಆಸ್ತಿ ಸಲುವಾಗಿ ನಿಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಬಂದಿರುವೆ ದೇಸಾಯಿ ಅವರೇ. ಅರೆಸ್ಟ್ ಮಾಡುವುದಕ್ಕೆ ಇನ್ಸ್ಪೆಕ್ಟರ್, ನಿನ್ನ ಕೋರ್ಟ್ ಕಚೇರಿಯಲ್ಲ ಈ ದೇಶ ಕಟ್ಟ ಮನೆತನ ಬದರಿಗೆ ಏನು ಹೊಸದಲ್ಲ. ನಾಳೆ ನಿನ್ನ ಕೋರ್ಟಿಗೆ ಬಂದು ಭೇಟಿ ಆಗುತ್ತೇನೆ, ನೀನು ಹೊರಡಬಹುದು. ಕೂಲ್ ಡೌನ್ ದೇಸಾಯಿ ಅವರೇ, ನೀವು ಊರಿಗೆ ದೊಡ್ಡವರೆಂದು ತಿಳಿದು ನಾನಿನ್ನು ಹೋಗುತ್ತೇನೆ. ನಾಳೆ ಸ್ಟೇಷನ್ಗೆ ಬಂದು ನೀವೇ ತಪ್ಪದೆ ಭೇಟಿಯಾಗಿ ನಾನಿನ್ನು ಬರುತ್ತೇನೆ ದೇಸಾಯಿ ಅವರೇ. ಸಾವಿತ್ರಿ, ಗಂಡ ಸತ್ತ ಮುಂಡೆ ಬದುಕಲೊಂದು ಬಿಟ್ಟರೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿಯಾ ಸಕ್ಕಿನ ಹೆಣ್ಣೆ? ಸುಮ್ಮನೆ ನಾವು ಹೇಳಿದಲ್ಲಿ ಸಹಿ ಹಾಕಿದರೆ ಸರಿ, ಇಲ್ಲ ಮುಂದೆ ಏನು ಮಾಡಬೇಕೆನ್ನುವುದು ನಮಗೆ ಚೆನ್ನಾಗಿ ಗೊತ್ತಾ. ಹಲೋ, ಹೇಳು ರಾಜೇಂದ್ರ.
ದೇವೇಂದ್ರ, ನನಗೆ ಬರಬೇಕಾದ ಹಣ ಇನ್ನೂ ಬಂದಿಲ್ಲ. ರಾಜೇಂದ್ರ, ಬೆಳಿಗ್ಗೆ ರೋಡಿ ರಾಜನ ಕೈಯಲ್ಲಿ ಕೊಟ್ಟು ಕಳಿಸಿದ್ದೇನೆ. ದೇವೇಂದ್ರ, ನಿನ್ನ ಗೌಡಿಗೆ ಕುತಂತ್ರಿತನ ಈ ರಾಜೇಂದ್ರನೊಂದಿಗೆ ಬೇಡ. ಸಂಜೆ 6 ಗಂಟೆ ಒಳಗಡೆ ನನಗೆ ಬರಬೇಕಾದ ಹಣ ಬಂದರೆ ಸರಿ, ಇಲ್ಲ ಎಲ್ಲ ನಿನ್ನ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸಿ ಬಿಡುತ್ತೇನೆ. ಡ್ಯಾಮ್ ಇಟ್. ಗಜೇಂದ್ರ, ನೀನು ಹೋಗಿ ಆ ರಾಜೇಂದ್ರನಿಗೆ ಹಣೆ ಕೊಟ್ಟು ಬಾ. ನಾನು ಸಾವಿತ್ರ ಮನೆಗೆ ಹೋಗಿ ಸಹಿ ಹಾಕಿಸಿಕೊಂಡು ಬರ್ತೇನೆ. ಮುನಿಯ, ಬಾ ಹೋಗೋಣ. ನಡ್ರಿ ಗೌಡ್ರ ಹೋಗೋಣ. ಅವ್ರ ಆಸ್ತಿ ಮೇಲೆ ಕಣ್ಣು ಹಾಕಿರ ಅಂದ ಮ್ಯಾಗ ಅವ್ರ ಆಸ್ತಿ ಮೇಲೆ ಕಣ್ಣು ಹಾಕಿದ್ದು ಆ ಪ್ರಶಾಂತಗ ಗೊತ್ತೈತಿ. ಅವ್ರ ಕೈಯ ನೀವು ಸಿಕ್ರ ಆಯ್ತಲ್ರಿ, ನಿಮ್ಮ ಕಾನ್ ಕಿತ್ತು ಸಣ್ಣ ಹುಡ್ರು ಗಂಡ ಆಡ್ತಾರಲ್ರಿ, ಹೊಚ್ಚ ಕಾಳು ಬಿಟ್ಟು ಅಂತಂದ ಪರಿ ಮಾಡ್ತಾರೆ. ನೋಡ್ರಿ ಗೌಡ್ರು ಹೋಗೋಣ. ಆಯ್ತು, ನಡಿಯೋಣ, ಹೋಗೋಣ.